ಸರ್ ಒಂದು ಸಿನಿಮಾ ಮಾಡೋದು ಅಂತಂದರೆ ಒಬ್ಬರಲ್ಲ, ಇದೊಂದು ಕುಟುಂಬ. ಎಲ್ಲ ಕುಟುಂಬ ಒಟ್ಟಿಗೆ ಸೇರಿದ್ರೆ ವಾವ್ ಎಂಥ ಕುಟುಂಬ ರೀ ಅಂತ ಹೇಳ್ತಾರೆ. ಆ ಕುಟುಂಬನ ಹ್ಯಾಂಡ್ಲ್ ಮಾಡ್ತಾ ಇರೋರು ಉಪೇಂದ್ರ ಅವರು. ಸೊ ಅದ್ರ ಜೊತೆಗೂಡಿದಾರಲ್ಲ ಅಂತ ಒಳ್ಳೆ ಟೀಮನ್ನು ಸಿಕ್ಕಿದೆ. ಎಲ್ಲ ಯುವಕರಿದ್ದಾರೆ, ಕ್ರಿಯೇಟಿವ್ ಬ್ರೈನ್ಸ್ ಇದೆ, ಅಂದರೆ ಏನಾದರೂ ಹೊಸ್ದಾಗಿ ಕೊಡಬೇಕು ತವಕ ಇದೆ. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಅದ್ಭುತವಾದ ಚಲನಚಿತ್ರವನ್ನು ನಮ್ಮ ದೇಶಕ್ಕೆ ಕೊಡಬೇಕು. ಇಲ್ಲಿ 7 ಕೋಟಿ ಜನ ನಮ್ಮ ಕನ್ನಡಿಗರು, ಇಡೀ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. 140 ಕೋಟಿ ಜನಕ್ಕೆ ತಲುಪಬೇಕಿದು. ಏನಪ್ಪ ಇಂಥ ಸಿನಿಮಾ ಮಾಡಿದ್ದಾರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ, ಅದು ಹಂಗೆ ಒಂದು ಚಪಾಳೆ ಹೊಡೆದ್ಬಿಟ್ರೆ ಸರ್ ಇದೆಲ್ಲ ಮರ್ತೋಗ್ತೀವಿ ನಾವು. ಯಾವುದು ಪಟ್ಟಿರೋ 2 ವರ್ಷದ ಶ್ರಮ ಕಷ್ಟ, ಇದೆಲ್ಲ ಕಷ್ಟ ಪಡಲೇಬೇಕು, ಶ್ರಮ ಪಡಲೇಬೇಕಾಗುತ್ತೆ, ಎಲ್ಲ ಮರ್ತೋಗ್ತೀವಿ. ಆ ಯಶಸ್ಸಿಗೋಸ್ಕರ ಅದೊಂದು ಒಂದೇ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ ಅಂತ ಒಂದು ಚಪಾಳೆ ಹೊಡಿತಾರಲ್ಲ, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಖಂಡಿತ ನಮ್ಮ ಜನ ನಮ್ಮನ್ನು ಎತ್ತಿ ಹಿಡಿತಾರೆ. ಚಾಮುಂಡೇಶ್ವರಿ ತಾಯಿನೂ ನಮ್ಮನಿಗೆ ಖಂಡಿತ ಆಶೀರ್ವಾದ ಮಾಡ್ತಾರೆ. ನಮ್ಮದು ಚೆನ್ನಾಗಿ ಇದೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. 20ನೇ ತಾರೀಕು ಡಿಸೆಂಬರ್ ಬಿಡುಗಡೆ ಮಾಡ್ತೀವಿ, ಶುಕ್ರವಾರ, ಶುಭ ಶುಕ್ರವಾರ. ಎಲ್ಲ ಭಾಳ ಕಾತುರದಿಂದ ನನಗೆ ಕೇಳಿದ್ರು, ಸರ್ ನೀವು ಇಡೀ ಸಿನಿಮಾ ನೋಡಿದ್ದೀರ ಅಂತ. ಇಲ್ಲಪ್ಪ ನಾನು 9 ಸೀನ್ ನೋಡಿದ್ದೀನಿ. ನಿಜವಾಗ್ಲೂ ಸರ್ ಸತ್ಯ ಅದು, ನಾನು ಸುಳ್ಳು ಹೇಳ್ತಾ ಇಲ್ಲ. 9 ಸೀನ್ ನೋಡಿದ್ದೀನಿ ಸರ್ ಅಷ್ಟೇ, ಇನ್ನೂ ನೋಡಿಲ್ಲ, ಖಂಡಿತ ನೋಡಿಲ್ಲ, ಸುಳ್ಳಲ್ಲ ಇದು. ಉಪೇಂದ್ರ ಸರ್ಗೂ ಗೊತ್ತದು, ನೋಡಿಲ್ಲ. ಬಟ್ ಫೀಡ್ಬ್ಯಾಕ್, ಟೆಕ್ನಿಷಿಯನ್ಸ್ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದು ಗೊತ್ತಿದೆ ನನಗೆ. ನಮ್ಮ ಸೆನ್ಸರ್ ಶಿವು ಮೊನ್ನೆ ಒಂದು ಮಾತು ಹೇಳಿದ್ರು, ಅವ್ರು ಯಾವತ್ತೂ ಮಾತಾಡಲ್ಲ, ಭಾಳ ಸಾಫ್ಟ್ ಮನುಷ್ಯ. ಹಿಂಗೆ ಆಫೀಸ್ ಬಂದು ಲೈರಿ ಆಫೀಸ್ ಬಂದ್ಬಿಟ್ಟು ಏನಪ್ಪ ಅದು ಎಲ್ಲ ಸರ್ ಸೆನ್ಸರ್ಗೆಲ್ಲ ಪೇಪರ್ ರೆಡಿ ಮಾಡ್ತಾ ಇದ್ದೀನಿ ಅಂದರು. ಹೌದಾ, ಆಮೇಲೆ ಫುಲ್ ಏನು ಸಿನಿಮಾ ನೋಡ್ದ ಅಂತ ಕೇಳಿದೆ ನಾನು. ಆ್ಯಕ್ಚುಲಿ ಹೇಳ್ಬಾರ್ದು, ನೀವು ನನ್ನ ಆತ್ಮೀಯರು, ಹೇಳ್ಬಿಡ್ತೀನಿ ಸರ್ ನನಗೆ ಅದ್ಭುತ ಸರ್. ಅವ್ರು ಅಂದಮೇಲೆ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಯಿತು. ಅಂದರೆ ನಮ್ಮ ಸಿನಿಮಾ ಅಂತ ಹೇಳಿಲ್ಲ ಅವರು, ಅದನ್ನು ಹೇಳಿದ್ರು, ಸರ್ ಯಾವ ಸಿನಿಮಾ ನೀವು ಕೇಳಿಲ್ಲ, ನಿಮ್ಮ ಸಿನಿಮಾಗಳೇ ನೀವು ಮಾಡಿದ್ರು ಕೂಡ ಅದ್ರ ಬಗ್ಗೆನೂ ಕೇಳಿಲ್ಲ, ನಾನು ಹೇಳಿಲ್ಲ. ಈ ಸಿನಿಮಾ ಇನ್ನೂ ವಿಜುವಲ್ ಎಫೆಕ್ಟ್ಸು ಮತ್ತು ಸೌಂಡು ಫುಲ್ ಆಗಿಲ್ಲ ಸರ್, ಬರೀ ರಫ್ಫು. ಇದಕ್ಕೆ ಸೆನ್ಸರ್ಗೆ ಏನು ಬೇಕೋ ಕೊಟ್ಟಿದ್ದೀರಾ. ತಾಯಿ ಗೆಲ್ಸ್ಬಿಟ್ಟಿರ್ತಾರೆ ನಿಮ್ಮನ್ನು, ಚಾಮುಂಡೇಶ್ವರಿ ತಾಯಿ ನೋಡಿ, ಸತ್ಯ ಅದು. ಬೆಲ್ ಹಿಡಿತಾ ಇದೆ ಫೋನಲ್ಲಿ. ಸೊ ಹಾಗಂದಾಗ ನನಗೆ 1000 ಪಿಕ್ಚರ್ ನೋಡಿದ್ದಾರೆ ಅವರು, ಶಿವ ಅವರು. ಸೊ ಅವರು ಸುಮ್ಮನೆ ಏನೋ ಮಾತಾಡಲ್ಲ, ಆಯ್ತು ಬಿಡಿ ಅಂತ ಅಂದ್ಬಿಟ್ಟು ನನಗೆ ಟೋಟಲ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅಲ್ಲ, ನಮ್ಮ ನಿರ್ದೇಶಕರ ಬಗ್ಗೆ, ಅವ್ರ ಪ್ರಾಡಕ್ಟು, ನಮ್ಮ ಟೆಕ್ನಿಷಿಯನ್ ಬಗ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ನನಗೆ. ಬಟ್ ನೋಡಿದ್ರಾಗಿ ಇವ್ರು ಹೇಳಿದ್ರಲ್ಲ, ಫಸ್ಟ್ ಅವರೇ ನೋಡಿದ್ರು, ಯಾರಿಗೂ ಗೊತ್ತಿಲ್ಲ ಅದು. ಸೊ ಹಾಗಾಗಿ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂತು ಸರ್. 9 ವರ್ಷದ ನಂತರ ನಿರ್ದೇಶನ ಮಾಡ್ತಾ ಇದ್ದಾರೆ ಸರ್. ನಮಗೆ ಒಂದು ಸರ್, ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದ್ರಲ್ಲಿ ಭಾಳ ನಂಬ್ತೀವಿ ನಾವು. ಸೊ ಎಲ್ಲ ಯಾವಾಗಲೂ ಮಾಡ್ಬೋದಾಗಿತ್ತು, ಸಮಯ ಕೂಡಿ ಬಂತು. ಅಣ್ಣ ಮನೋಹರ್ ನಾಯ್ಡು ಅವರು ಸಿನಿಮಾ ಮಾಡಬೇಕು, ಭಾಳ ಗ್ಯಾಪ್ ಆಯಿತು ನಮ್ಮಲ್ಲಿ ಪ್ರೊಡಕ್ಷನ್ ಮಾಡಿ. ಮಹಾಕ್ಷತ್ರಿಯ, ಗಣೇಶನ್ ಗಲಾಟೆ, ರೋಜಾ ಎಲ್ಲ ಮಾಡಿ ಆಯಿತು. ರೈಡರ್ ಇತ್ತೀಚೆಗಬಾರ್ದು, ಮತ್ತು ಇದು ಒಂದು ಮಾಡಬೇಕು ಒಳ್ಳೆ ಸಿನಿಮಾ ಅಂತ ಅಂದ್ಬಿಟ್ಟು ಇತ್ತದು. ಸಮಯ ಕೂಡಿ ಬಂತು. ಕೂಡಿ ಬಂದಾಗ ಈ ಸಬ್ಜೆಕ್ಟನ್ನು ಭಾಳ ವರ್ಷಗಳಿಂದ ಇವರು ರೆಡಿ ಮಾಡಿ ಇಟ್ಟಿದ್ದಂಥ ಸಬ್ಜೆಕ್ಟ್ ಇದು. ಅಂದರೆ ಮಾಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ರು ಅವರು. ಅವರು ಎಳೆಯಾಗಿ ಸ್ವಲ್ಪ ಒಂದು 5 ಮಿನಿಟ್ಸು 10 ಮಿನಿಟ್ಸು ಸಿನಾಪ್ಸಿಸ್ ಹೇಳಿದ್ರಲ್ಲ, ಸಿಂಗಲ್ ಲೈನ್ ಅಂತ ಏನು ಹೇಳ್ತೀನಿ ನೋಡಿ, ಹೇಳಿದಾಗಲೇ ಅದು ಭಾಳ ಇಂಪ್ರೆಸಿವ್ ಆಗಿತ್ತು. ಅಂದರೆ ಒಬ್ಬ ಮನುಷ್ಯ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ನೀನು ನಾನು ಇವೇ ಅಂದರೆ ಅಷ್ಟೇ ಅಲ್ವಾ ಸರ್, ಅಷ್ಟೇ ಅಲ್ವಾ. ಸೊ ಆ ಮನುಷ್ಯನಿಗೆ ಏನು ಬೇಕೋ ಅದೇ ಸಿನಿಮಾ. ಮನುಷ್ಯನಿಗೆ ಏನು ಬೇಕೋ ಅದನ್ನು ನಾವು ಸಿನಿಮಾ ಮಾಡೋದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಿದ್ರೆ ಮನುಷ್ಯ ಸಿನಿಮಾ ನೋಡೋದಿಲ್ಲ. ಒಂದು ಸೆಂಟಿಮೆಂಟ್ ಇರಬೇಕು ಸರ್. ನಾನು ಯಾವಾಗಲೂ ಹೇಳ್ತೀನಿ, ಯಾವುದನ್ನ ಸಿನಿಮಾ ಇಟ್ಟಾಗಬೇಕು ಅಂದರೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ತಾಯಿ ತಂದೆ, ಅಕ್ಕ ತಂಗಿ, ಅಣ್ಣ ತಮ್ಮ, ಇಲ್ಲ ಅತ್ತೆ ಸೊಸೆ, ಇದು ಯಾವುದಾದ್ರು ಸೆಂಟಿಮೆಂಟು ಕಣ್ಣಲ್ಲಿ ನೀರಿದ್ರೆ ಮಾತ್ರ ನಾವು ಗೆಲ್ತೀವಿ ರೀ. ನೀವು ಎಷ್ಟು ಕೋಟಿಯನ್ನು ಖರ್ಚು ಮಾಡಿ, 100 ಕೋಟಿಯನ್ನು ಮಾಡಿ, 500 ಕೋಟಿಯನ್ನು ಮಾಡಿ ಖರ್ಚು, ಅದೆಲ್ಲ ಇಂಪಾರ್ಟೆಂಟು. ಆ ಎಳೆನಲ್ಲಿ ನೀವೆಲ್ಲೋ ಒಂದು ಕಡೆ ನೀವು ಒಂದು ನಿಮ್ಮ ಕುಟುಂಬ, ಇಲ್ಲ ನನಗೆ ಆಯಿತು, ಅಯ್ಯೋ ನನ್ನ ತಮ್ಮನಿಗೆ ಹಿಂಗಾಯಿತು, ನನ್ನ ಸ್ನೇಹಿತನಿಗೆ ಹಿಂಗಾಯಿತು ಅಂತ ಬಂದ್ರೇ ಸಿನಿಮಾ ಇಟ್ಟಾಗೋದು. ನಾವು ಸೆಂಟಿಮೆಂಟ್ ಬಿಟ್ಬಿಟ್ಟು ನಾವು ಆಟ ಆಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿ ಮಾತ್ರ. ಯಾಕೆಂದರೆ ನಮ್ಮಲ್ಲಿ 95% ಜನ ಸೆಂಟಿಮೆಂಟೇ, ನಾವು ಸ್ವಲ್ಪ ಜಾಸ್ತಿ ಸೆಂಟಿಮೆಂಟಲ್ಗಳು. ಒಳ್ಳೆ ಸಿನಿಮಾ ಕೊಟ್ಟರೆ ನಮ್ಮ ಜನನೇ ನಮ್ಮನ್ನು ಎತ್ತಿ ಹಿಡಿದಿರೋದು. 48 ವರ್ಷ
ಆಹು ನೋವುಂಡವರು, ಫಸ್ಟು ತಾಯಿದು ಹಾಲುಂಡವರು, ಆಮೇಲೆ ನೋವುಂಡವರು, ಅವಮಾನಗಳುಂಡವರು, ನಷ್ಟ ಉಂಡವರು, ಲಾಭ ಎಲ್ಲ ನೋಡಿದ್ದೀವಿ ಸರ್ ಜೀವನವನ್ನು. ಈ 48 ವರ್ಷ ನಮ್ಮ ಎತ್ತಿಡಿದ್ದು ಯಾರು? ಕನ್ನಡಿಗರು, ಇಲ್ಲ ಹರಿಸಂಸ್ಥೆನ. ನಾವು ಸಸ್ಟೈನಿಂಗ್ ಆಗಲಿಕ್ಕೆ, ಆಮೇಲೆ ನಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡಿದ್ರೆ ಖಂಡಿತ ಗೆಲ್ತೀವಿ ಸರ್. ನಾವು ಗೆಲ್ತೀವಿ, ಎಲ್ಲೂ ಹೋಗೋದಿಲ್ಲ. ಭಗವಂತ ಮೇಲಿದ್ದಾರೆ. ನೀವು ಕರೆಕ್ಟಾಗಿ ನ್ಯಾಯ, ನೀತಿ, ನಿಜಾಯಿತಿ ಅಂತ ಕೆಲಸ ಮಾಡಿದ್ರೆ ಇವತ್ತಿಲ್ಲ ನಾಳೆ ನೀವು ತುಂಬ ಒಳ್ಳೆಯವರ ಗೆಲ್ತೀರಾ, ತುಂಬ ಚೆನ್ನಾಗೂ ಇರ್ತೀರ. ನಾವು 10 ವರ್ಷದ ಹಿಂದೆ ಸಿನಿಮಾ ನೋಡೋದಕ್ಕೂ ಈಗಿನ ಸಿನಿಮಾ ನೋಡುವಂತಹ ಪ್ರಕ್ರಿಯೆ, ಮಾಡುವಂತಹ ಪ್ರಕ್ರಿಯೆ ಎಲ್ಲವೂ ಕೂಡ ಪ್ರತಿಯೊಂದು ಬದಲಾಗಿದೆ. ಯುವ ಹೇಗೆ ಪ್ರಸ್ತುತ ಸರ್ ನೋಡಿ, ಟೆಕ್ನಿಕಲಿ ಭಾಳ ಚೇಂಜಸ್ ಆಗಿದೆ. ವಿಜುವಲ್ ಎಫೆಕ್ಟ್ಸ್ ಇರ್ಬೋದು, DA ಇರ್ಬೋದು, ಸೌಂಡ್ ಇರ್ಬೋದು, ಸಾಕಷ್ಟು ಚೇಂಜಸ್ ಆಗಿದೆ. ಸೊ ಇವಾಗ ಕ್ಯಾಮ್ರಾ ಇರ್ಬೋದು, ಅವಾಗ ರಾಕ್ ಸ್ಟಾಕ್ ಯೂಸ್ ಮಾಡ್ತಿದ್ವಿ. ಇವಾಗ ರಾಕ್ ಸ್ಟಾಕೆಲ್ಲ ಏನಿಲ್ಲ. ಚಾಮುಂಡೇಶ್ವರಿ ಸ್ಟುಡಿಯೋ ರೆಕಾರ್ಡ್ ಮಾಡ್ತಾಯಿದ್ದು, ಸಂಕೇತದಲ್ಲಿ ಮಾಡ್ತಾಯಿದ್ದು, ಏನು ಮನೇಲಿ ಕೂತ್ಕೊಂಡು ರೆಕಾರ್ಡ್ ಮಾಡ್ಬೋದು. ಇವಾಗ ಭಾಳ ಬದಲಾವಣೆಗಳು ಸಾಕಷ್ಟು ಬಂದಿದೆ. ಟೆಕ್ನಾಲಜಿ ಸಿಕ್ಕಾಪಟ್ಟೆ ಬದಲಾವಣೆ ಬಂದಿದೆ. ಅದನ್ನು ಯಾವ ರೀತಿ ಸರ್, ಕತೆ ಬೇಕೇ ಬೇಕಾ ಸಿನಿಮಾ ಮಾಡಬೇಕಂದ್ರೆ? ನಿರ್ದೇಶಕರು ಬೇಕೇ ಬೇಕಾ? ನಟರು ಬೇಕೇ ಬೇಕಾ? ಅದಂತೂ ಓಲ್ಡು, ಆ ಪ್ಯಾಟರ್ನಿಂದನೇ ಬರ್ತಾ ಇದೆಯಲ್ಲ, ಅದಂತೂ ಚೇಂಜ್ ಆಗಿಲ್ಲ. ನೀವು ಟೆಕ್ನಿಕಲಿ ನೀವು ಏನು ಚೇಂಜ್ ಆದರೂ ಕೂಡ ಅದು ಬೇಕೇ ಬೇಕಲ್ಲ. ಕಂಟೆಂಟು ಅಂದರೆ ಕತೆ ಭಾಳ ಇಂಪಾರ್ಟೆಂಟು. ಆ ಕಥೆಯನ್ನು ಕೊಡೋ ತಾಕತ್ತು ಇವರಿಗಿದೆ, ಮೊದಲಿಂದ ಕೊಟ್ಟು ಬಂದಿದ್ದಾರೆ. ಅದು ಉಪೇಂದ್ರ ಅವ್ರ ಸ್ಪೆಷಲು. ಮತ್ತು ಅವ್ರ ಡೈರೆಕ್ಷನ್ನು ಇದು ಎಕ್ಸ್ಟ್ರಾರ್ಡನರಿ, ಮೊದಲಿಂದ ಮಾಡ್ಕೊಂಡ್ಬಂದಿದ್ದಾರೆ. ನಟನೇನೋ ಹಂಗೆ ಇದೆ. ಇವಾಗ ಟೆಕ್ನಾಲಜಿ ಮಾತ್ರ ಚೇಂಜ್ ಆಗಿದೆ. ಇಲ್ಲಿ ಇವ್ರ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಟೀಮ್ ಸ್ಟ್ರಾಂಗ್ ಆಗಿದೆಯಲ್ಲ, ಇವ್ರಿಗೆ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಏನಾಗುತ್ತೆ, ಎರಡು ಮಿಕ್ಸ್ ಆದಾಗ ಒಂದು ಒಳ್ಳೆ ಅದ್ಭುತವಾದ ಚಿತ್ರ ಬರಲೇಬೇಕಲ್ಲ ಸರ್. ಇವಾಗ ನನಗೆ ಗೊತ್ತಿಲ್ಲದಿರೋ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ನನಗೆ ಗೊತ್ತು. ನನಗೆ ಗೊತ್ತಿಲ್ಲದೆ ಇರೋದನ್ನು ಗೊತ್ತಿರೋ ಹತ್ರ ಸೇರಿಸ್ಕೊಂಡ್ಬಿಟ್ರೆ ವೈಭವೀಕರಣ ಆಗ್ಬಿಡುತ್ತಲ್ಲ ಸಿನಿಮಾ. ಅದೇ UI. ಉಪೇಂದ್ರ ಅವರು ಒಂದು ಈ ಸಿನಿಮಾದ ಫೇಸ್, ಅವರ ನಿರ್ದೇಶನ, ಅವರ ನಟನೆ, ಅವರ ಫೇಸ್. ಲಹರಿ ಪ್ರೊಡಕ್ಷನ್ ಒಂದು ದೊಡ್ಡದಾಗಿ ಸಿನಿಮಾನ ನಿರ್ಮಾಣ ಮಾಡಿದೆ. ಬಟ್ ದಿ ಬೆಸ್ಟ್ ಈ ಸಿನಿಮಾದಲ್ಲಿ USP ಅನ್ನೋದು ಏನು? ಅಂದರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಯಾವುದಾದ್ರೂ ಒಂದು ಸರ್? ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಹೊರತುಪಡಿಸಿ ನಾನು ಹೇಳ್ತೀನಿ, ಆಲ್ರೆಡಿ ಅವ್ರ ಡೈರೆಕ್ಷನ್, ಅವ್ರ ಫೇಸು ಇದೆ, ಎಸ್ ಇದು ಅವ್ರ ಸಿನಿಮಾ ಅಂತ ಬರ್ತಾರೆ. ಬಟ್ ನೀವು ಒಬ್ಬ ಪ್ರೊಡ್ಯೂಸರ್ ಆಗಿ ಅಥವಾ ಒಬ್ಬ ವ್ಯೂವರ್ ಆಗಿ ಅಥವಾ ಪ್ರೇಕ್ಷಕ ಆಗಿ, ಎಸ್ ಇದರಲ್ಲಿ ಯಾವುದೋ ಒಂದು ವಿಚಾರ ಇದು USP, ಇದು ಜನರನ್ನು ತಲುಪುತ್ತೆ ಸರ್. ಇದು ಕಾಮನ್ ಮ್ಯಾನ್ ಪಿಕ್ಚರು. ಪ್ರತಿಯೊಬ್ಬ ಮನುಷ್ಯರು ಕೂಡ ಕರೆಕ್ಟಪ್ಪ, ಇದು ಸತ್ಯ, ಇದು ನಿಜ, ಇದು ಆಗ್ತಾ ಇರೋದು ನಿಜ, ಆ ಲೈನ್ ಇದೆಯಲ್ಲ, ಅದೇ ಏನಂತೀರಿ ಇವಾಗ USP ನೀವೇನು ಹೇಳಿದ್ರಲ್ಲ, ಅಲ್ಲಿ ಹೋಗುತ್ತದು. ಆಮೇಲೆ ಯಾರೇ ಸಿನಿಮಾ ನೋಡೋವಾಗ ಸರ್ ಅವ್ರು ಫೀಲ್ ಆಗುತ್ತೆ, ಹೌದಲ್ವಾ ಇದು ನಿಜ ಅಲ್ವಾ, ಖಂಡಿತ ನಿಜ ಅಲ್ವಾ, ಅಷ್ಟೇ ಅಲ್ವಾ ಸರ್ ಸಿನಿಮಾ. ಸೊ ಖಂಡಿತ ನೋಡೋ ಪ್ರೇಕ್ಷಕರಿಗೆ ಏನ್ರಿ ಇವ್ರು ಮಾಡಿದ್ದಾರೆ, ಏನೋ ಮಾಡಿದ್ದಾರೆ ರೀ ಅನ್ನೋ ಒಂದು ಒಳ್ಳೆ ಫೀಲ್ ಬರುತ್ತೆ ಸರ್. ಅದಂತೂ ಗ್ಯಾರಂಟಿ, 100%. ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಸಾಕಷ್ಟಿದೆ ಸರ್. ನೀವು ಬರೀ ನಮ್ಮ ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ ಅಂತಲ್ಲ ಸರ್, ಇಡೀ ಪ್ರಪಂಚಕ್ಕೆ ಸೆಲ್ಫ್ ರಿಯಲೈಸೇಷನ್ ಬೇಕಾಗುತ್ತೆ. ಆ ಸೆಲ್ಫ್ ರಿಯಲೈಸೇಷನ್ಗೆ ಮೆಸೇಜ್ ಕೊಡ್ತಾರೆ ಇಲ್ಲಿ, ಎಚ್ಚೆತ್ಕೊಳ್ಳೇಬೇಕಾಗುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಸರ್. ಅದು ಸಿನಿಮಾ ಅನ್ನೋದು ಭಾಳ ಬೇಗ, ಆ ಸಿನಿಮಾ ಮಾಧ್ಯಮದಲ್ಲಿ ಏನೇ ನೀವು ತೋರಿಸಿದ್ರು ಕೂಡ ಅದು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು, ಏನೇ ಇದ್ರೂ ಕೂಡ ಭಾಳ ಬೇಗ ರೀಚ್ ಆಗುತ್ತೆ. ಎಮೋಷ್ನಲ್ ಇರ್ಬೋದು, ಅಳು ಇರ್ಬೋದು, ನಗು ಇರ್ಬೋದು, ಏನೇ ಆಗಲಿ. ಸೊ ಇದನ್ನಲ್ಲಿ, ಈ ಸಬ್ಜೆಕ್ಟಲ್ಲಿ ಇವ್ರು ಕೊಟ್ಟಿರೋ ಮೆಸೇಜೂ ಅಷ್ಟೇ ಭಾಳ ಬೇಗ ರೀಚ್ ಆಗುತ್ತೆ. ಜನ ಅಂತಾರೆ ಹೌದಲ್ಲ, ಕರೆಕ್ಟ್. ಸೊ ದಟ್ ಈಸ್ ವಾಟ್ ದ ಸಬ್ಜೆಕ್ಟ್. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ
ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು, ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.